ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸಾಂಪ್ರದಾಯಿಕವಾಗಿ ಚಕ್ಲಿನ ಮಾಡಬೇಕಂದ್ರೆ ಯಾವ ರೀತಿ ನಾವು ಹಿಟ್ಟನ್ನ ಮೊದಲು ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದೀನಿ. ಸೊ ಈ ಥರ ನೀವು ಚಕ್ಲಿನ ಹಿಟ್ಟು ಪ್ರಿಪೇರ್ ಮಾಡಿದರೆ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ. ಇವಾಗ ನಾನಿಲ್ಲಿ ಸೊಸೈಟಿ ಅಕ್ಕಿನ ಅಂದರೆ ರೇಷನ್ ಅಕ್ಕಿ ಅಂತ ಸಿಗುತ್ತಲ್ವ, ಸೊ ಅದನ್ನು ನಾನು 3-4 ಸರಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಪಂಚೆ ಬಟ್ಟೆನಲ್ಲಿ ಒಣಗಾಕಬೇಕು. ಫ್ಯಾನಿಗೆ ಇದನ್ನು ಬಿಸಿಲಿಗೆ ಒಣಗಾಕಬೇಡಿ, ಫ್ಯಾನ್ ಒಂದು ಗಾಳಿನಲ್ಲಿನೇ ಅದು ಒಣಗಬೇಕು. ಸೊ ಆ ಥರ ಒಣಗಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ 1 ಕಪ್ ಮೆಷರ್ಮೆಂಟ್ 1 ಕಪ್ ಇರುತ್ತಲ್ವ, ಸೊ ಆ ಒಂದು 1 ಕಪ್ ಮೆಷರ್ಮೆಂಟ್ನ ತೊಗೊಂಡಿದ್ದೀನಿ. ಸೊ ಇದರಲ್ಲೇ ನಾನು ಎಲ್ಲ ಕಾಳುಗಳನ್ನಾಗಿರ್ಬೋದು, ಅಕ್ಕಿ ಆಗಿರ್ಬೋದು, ಇದರಲ್ಲೇ ನಾನು ಮೆಷರ್ಮೆಂಟ್ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಕೂಡ ಈಸಿ ಆಗುತ್ತೆ, ಟ್ರೈ ಮಾಡಿ ನೋಡಿ. ಸೊ ಈ ಒಂದು ಕಪ್ನಲ್ಲಿ ನಾನು 4 ಕಪ್ ಆಗೋಷ್ಟು ಸೊಸೈಟಿ ಅಕ್ಕಿನ ತೊಗೊಂಡಿದ್ದೀನಿ. ಅದನ್ನು ಇವಾಗ ಒಂದು ಪಾತ್ರೆಗೆ ಹಾಕಿ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹುರಿಬೇಕಾಗುತ್ತೆ. ಇವಾಗ ನಾನು ಫಸ್ಟಿಗೆ 2 ಕಪ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 2 ಕಪ್ನ ಹಾಕ್ಕೊಂಡು ಹುರಿತೀನಿ. ಇವಾಗ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಅಥವಾ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಇದನ್ನು ಹುರಿಬೇಕು. ಮೊದಲು ಇದು ಹುರಿದ ತಕ್ಷಣ ಹೇಗೆ ಗೊತ್ತಾಗುತ್ತೆ ಅಂದರೆ, ಆ ಅಕ್ಕಿನ ಸ್ವಲ್ಪ ಈ ಥರ ಒಂದು ಪ್ರೆಸ್ ಮಾಡಿ ನೋಡಿ, ಒಂದು ಅಕ್ಕಿ ಕಾಳಲ್ಲಿ 2 ಆಗಿ ಒಡೆಯುತ್ತೆ ಅದು. ಸೊ ಆ ಥರ ಪುಡಿ ಆದರೆ ಅದು ಚೆನ್ನಾಗಿ ಹುರಿದಿದೆ ಅಂತ ಅರ್ಥ. ಸೊ ಅದನ್ನು ತಕ್ಕೊಂಡು ಮತ್ತೆ ನಾನು ಇನ್ನೂ 2 ಕಪ್ನ ಹಾಕಿಬಿಟ್ಟು ಮತ್ತೆ ಹುರ್ಕೊಳ್ತೀನಿ. ಸೊ ಮೆಷರ್ಮೆಂಟಲ್ಲಿ ನಾನು 4 ಕಪ್ ರೇಷನ್ ಸೊಸೈಟಿ ಅಕ್ಕಿನ ತೊಗೊಂಡಿದ್ದೀನಿ. ಸೊ ಅದನ್ನು ಚೆನ್ನಾಗಿ ಇದನ್ನು ಕೂಡ ಹುರ್ಕೋಬೇಕು. ಇದಕ್ಕೆ ಜಾಸ್ತಿ ಹುರಿಬೇಕು ಅಂತ ಏನಿಲ್ಲ. ಸೊ ಲೈಟಾಗಿ ನಾನು ಅದೇ ಹೇಳಿದೆ ಅಲ್ವಾ, ಕೈಯಲ್ಲಿ ಹಿಡಿದ್ರೆ ಅದು ಪುಡಿ ಆಗಬೇಕು. ಆ ಥರ ನೀವು ಹುರ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದರಲ್ಲಿ ನಾನು ನೆಕ್ಸ್ಟು 1 ಕಪ್ಪಷ್ಟು ಪುಟಾಣಿನ ತೊಗೊಂಡಿದ್ದೀನಿ. ಹುರ್ಗಡ್ಲೆ ಅಂತ ಕೂಡ ಕರೀತಾರೆ. ಸೊ ಅದನ್ನು ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ ಮೆಜರ್ಮೆಂಟಲ್ಲಿ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ, ಇವಾಗ ಕ್ಲೈಮೇಟಿಗೆ ಅದು ಮೆತ್ತಗಾಗಿರುತ್ತಲ್ವ, ಸೊ ಹಾಗಾಗಿ ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂತ ಹೇಳ್ಬಿಟ್ಟು ಲೈಟಾಗಿ ಒಂಚೂರು ಹುರ್ಕೋಬೇಕು. ನೆಕ್ಸ್ಟು ಇದಕ್ಕೆ 1 ಕಪ್ ಮೆಷರ್ಮೆಂಟಲ್ಲಿ ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ಸ್ವಲ್ಪ ರೆಡ್ಡಿಶ್ ಆಗೋವರೆಗೂ, ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಸೊ ಇದು ಆದಮೇಲೆ ಅದೇ 1 ಕಪ್ಪಲ್ಲಿ ನಾನು ಅವಲಕ್ಕಿನ ತೊಗೊಂಡಿದ್ದೀನಿ. ಸೊ ಈ ಒಂದು ಮೆಷರ್ಮೆಂಟಲ್ಲಿ ನೀವು ಮಾಡಿ ನೋಡಿದರೆ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಸೊ ಇವಾಗ 1 ಕಪ್ ಆಗುವಷ್ಟು ಅವಲಕ್ಕಿನ ನಾನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಹುರಿದ್ಬಿಟ್ಟು ನೆಕ್ಸ್ಟ್ ಸ್ವಲ್ಪ ಅದರ 1 ಕಪ್ ಮೆಷರ್ಮೆಂಟಲ್ಲಿ ಕೆಳಗಡೆ ಇರುತ್ತೆ ನೋಡಿ, 1/4 ಅಂತ ಹೇಳ್ಬಿಟ್ಟು, ಆ 1/4 ಅಷ್ಟು ನೀವು ಸಾಬುದಾನನ ತೊಗೋಬೇಕಾಗುತ್ತೆ. ಸೊ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ. 1/4 ಅಲ್ಲಿ 1 ಕಪ್ ಮೆಷರ್ಮೆಂಟ್ ಇರುತ್ತೆ. ಸೊ ಅದರಲ್ಲಿ ಕೆಳಗಡೆ ಇರುತ್ತೆ ನೋಡಿ 1/4 ಅಂತ ಹೇಳ್ಬಿಟ್ಟು, ಅಷ್ಟು ಆ ಅಳತೆಗೆ ನೀವು ಸಾಬುದಾನೆಯನ್ನು ತೊಗೋಬೇಕಾಗುತ್ತೆ. ಸೊ ಅದನ್ನು ಕೂಡ ಲೈಟಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಡಿ. ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ. ಈ ಒಂದು ನೀವು ಇದರಲ್ಲಿ ಮೆಷರ್ಮೆಂಟಲ್ಲಿ ನೀವು ಚಕ್ಲಿ ಮಾಡೋದಾದರೆ ಚೆನ್ನಾಗಿ ಬರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಹಾಗೆ ಇದರಲ್ಲೇ ನೀವು ಸ್ವಲ್ಪ 1-2 ಸ್ಪೂನಷ್ಟು ಜೀರಿಗೆನ ಬಿಸಿ ಮಾಡಿಬಿಟ್ಟು ಹಾಕಿ, ಹಾಗೆ ನೀವು ಬೇಕಾದರೆ ಆಪ್ಷನಲ್ ಅಜ್ವಾನ ಕೂಡ ಹಾಕ್ಬೋದು. ಯೂಶ್ವಲಿ ಏನಾಗುತ್ತೆ ಅಂದರೆ, ಅಜ್ವಾನ ನಾವು ಹಿಟ್ಟು ಕಲಸೋವಾಗ ಹಾಕ್ತೀವಿ, ಆದರೆ ನೀವು ಇದರಲ್ಲಿ ಬೀಸೋದ್ರಲ್ಲೇ ಹಾಕಿದರೆ ಹಿಟ್ಟು ಬೀಸ್ಕೊಂಡು ಬರ್ತೀವಲ್ವ, ಗ್ರೈಂಡ್ ಮಾಡುವಾಗ ಸ್ಮೆಲ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಅಜ್ವಾನನ ಸ್ವಲ್ಪನೂ ಇದರಾಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವಾನನ ಇದರಲ್ಲೇ ಹಾಕಿಬಿಟ್ಟು ನಾವು ಇದನ್ನು ಬೀಸಕ್ಕೆ ಕೊಡಬೇಕು. ಅಂದರೆ ನಮ್ಮ ಕಡೆ ಎಲ್ಲ ಬೀಸಕ್ಕೆ ಅಂತ ಹೇಳ್ತೀವಿ. ಸೊ ಮಷಿನ್ಗೆ ಹಾಕ್ತೀವಲ್ವ, ಸೊ ಮಷಿನ್ಗೆ ಹಾಕಿಸ್ಕೊಂಬರ್ಬೇಕು. ಸೊ ಆ ಥರ ನಾವು ಬೀಸ್ಕೊಂಬಂದರೆ ಸ್ಮೆಲ್ ಅಂತೂ ಇಷ್ಟು ಚೆನ್ನಾಗಿತ್ತು ಅಂದರೆ ಇವಾಗಲೇ ಚಕ್ಲಿ ಮಾಡ್ಕೊಂಡು ತಿಂದುಬಿಡ್ಬೇಕು, ಆ ಥರ ಇದೆ. ಸೊ ನಾನು ಕೂಡ ಚಕ್ಲಿನೂ ಮಾಡಿದ್ದೀನಿ, ಟ್ರೈ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಈ ಒಂದು ಮೆಷರ್ಮೆಂಟಲ್ಲಿ ಮಾಡಿ ನೋಡಿ, ನಮಗೆ ಕರೆಕ್ಟಾಗಿ ಚಕ್ಲಿ ಬರುತ್ತೆ. ಈ ಮುರಿದು ಹೋಗೋದು ಈ ಥರ ಎಲ್ಲ ಆಗೋದಿಲ್ಲ. ಸೊ ಹಾಗಾಗಿ ಮಷಿನ್ಗೆ ಹಾಕಿಸ್ಕೊಂಡು, ಕೆಲವೊಬ್ಬರು ಮನೆಯಲ್ಲೇ ಹಾಕ್ತಾರೆ. ಸೊ ಮನೇಲಿ ಹಾಕಿದರೆ ಮಿಕ್ಸರಲ್ಲಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಸೊ ನೀವು ಮಷಿನ್ಗೆ ಹಾಕ್ಕೊಂಬಂದರೆ ಈ ಥರ ಚಿಕ್ಕದಾಗಿ, ಅಂದರೆ ಫುಲ್ ಸಣ್ಣಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಏರ್ ಟೈಟ್ ಕಂಟೈನೆಲ್ಲ ಹಾಕಿ ಇಡಿ. ನೀವು ಬೇಕಂದಾಗ ಚಕ್ಲಿನ ಮಾಡ್ಕೋಬೋದು. ಓಕೆ, ಈ ಒಂದು ಹಿಟ್ಟನ್ನ ನೀವು 1 ಮಂತ್ವರೆಗೂ ನೀವು ಯೂಸ್ ಮಾಡ್ಕೋಬೋದು. ಈ ಥರ ಏರ್ ಟೈಟ್ ಕಂಟೈನೆಲ್ಲ ಹಾಕಿಟ್ರೆ 1 ತಿಂಗಳವರೆಗೂ ಈ ಒಂದು ಹಿಟ್ಟು ಏನೂ ಆಗೋದಿಲ್ಲ. ಸೊ ಹಾಗಾಗಿ
ಚೆನ್ನಾಗಿ ಈ ಥರ ಕ್ಲೋಸ್ ಮಾಡಿ ಇಡಬೇಕಾಗುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಥ್ಯಾಂಕ್ ಯು.